ಅಮ್ಮನ ಮನೆ ಅಂದರೆ ಉಡುಪಿನಲ್ಲಿದ್ದಾಗ ಹೇಗಿರುತ್ತೆ ನನ್ನ ಡೇ, ಇದು ದೀಪು ಅವ್ರು ಮಲಗಿದ್ರು, ನಾನು ಎದ್ದುಬಿಟ್ಟು ನನ್ನ ಮಾರ್ನಿಂಗ್ ನೀರನ್ನ ಕುಡಿಯೋದಕ್ಕಂತ ಬಂದೆ. ಖುಷಿ ಆಗುತ್ತೆ ಊರಲ್ಲಿ ಹಾಗೆ ಹೊರಗಡೆ ಬರೋದು, ಸುತ್ತಮುತ್ತ ಗಾಳಿ ಬರುತ್ತೆ, ವಿಶಾಲವಾದ ಜಾಗ ಇರುತ್ತೆ. ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಏಡಿಗೆ ರೋಸ್ಟ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಅಡುಗೆ ಮಾಡ್ತಾ ಇದ್ರೆ ಅದನ್ನು ನೋಡೋದೆ ಒಂಥರ ಚಂದ, ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾರೆ ಗೊತ್ತಾ. ಎಲ್ಲ ಅಡುಗೆ ಆದಮೇಲೆ ಅವಾಗಲೇ ಎಲ್ಲ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂದ್ರೂ ಬೇಡ ನೀನೇನು ಮಾಡಬೇಡ ಅಂತಾರಪ್ಪ, ಕೆಲಸನೇ ಮಾಡೋದಕ್ಕೆ ಬಿಡಲ್ಲ. ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿರ್ತಾರೆ ಪ್ರತಿದಿನ. ನನ್ನ ಫಸ್ಟ್ ಮೀಲ್ಗೆ ಪೇರಳೆ ಹಣ್ಣು ತಿಂದೆ. ಇದ್ರ ನಡುವೆ ಅಮ್ಮ ಇಲ್ಲಿ ಮತ್ತೆ ಪ್ರಾನ್ಸ್ನ ಫ್ರೈ ಮಾಡ್ತಾಯಿದ್ರು. ನಾನೇನು ಬ್ರೇಕ್ಫಾಸ್ಟ್ ತಿಂದಿಲ್ಲ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ ಅಲ್ವಾ. ಫಸ್ಟ್ ಮೀಲ್ಗೆ ಭರ್ಜರಿಯಾಗಿ ನನಗೆ ಫಿಶ್ ಮೀಲ್ಸ್ ಅಂತಲೇ ಮಾಡಿದೆ ಇವತ್ತು ಡೈರೆಕ್ಟಾಗಿ ಊಟ. ಎಲ್ಲರೂ ಊಟ ಆಮೇಲೆ ಡೈನಿಂಗ್ ಟೇಬಲ್ನ ಮತ್ತೆ ಸೆಟ್ ಮಾಡಿ ಒಂದೆರಡು ರೀಲ್ಸ್ ಮಾಡಿದ್ವಪ್ಪ ನಾನು ಅಮ್ಮ. ಇಷ್ಟರಲ್ಲೇ ನಮ್ಮ ನೇಬರ್ ಬಂದರು, ಅಮ್ಮನ ವೆರಿ ಕ್ಲೋಸ್ ನೇಬರ್ ಇವರು. ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ಒಬ್ರಿಗೊಬ್ರು. ಸೊ ಖುಷಿ ಆಗುತ್ತೆ ಅಮ್ಮನಿಗೆ ಯಾರಾದರೂ ಇದ್ದಾರೆ ಅಲ್ವಾ ಅಂತ. ನಮ್ಮ ಆಬ್ಸೆನ್ಸಲ್ಲಿ ರಾತ್ರಿ ಊಟ ಮಾಡಿಕೊಂಡು ನಾನು ದೀಪು ಹಾಗೆ ಹೊರಟ್ವಿ, ಮಂಗಳೂರು ಹತ್ರ ಬಂದ್ವಿ. ಬಾಯ್.